ಒಂದು ನಿಮಿಷ ಬಿಸ್ನೆಸ್ ಕಾಲ್ ಇದು. ಹಲೋ, ಇಲ್ಲೇ ಮಾತಾಡು ಶ್ರೀ, ನಾವು ಕೇಳಿಸ್ಕೊತೀವಿ. ಮಾಮ್ ಪ್ಲೀಸ್ ಮಾಮ್, ಸ್ವಲ್ಪ ಸುಮ್ಮನೆ ಇರ್ತೀರಾ? ಆಫೀಸಿಂದ ಗೌತಮ್ ಕಾಲ್ ಮಾಡಿದ್ದಾನೆ, ಬೇಕಿದ್ರೆ ನೀವೇ ಮಾತಾಡಿ. ತಗೊಳ್ಳಿ. ಅಪ್ಪ ಬೇಡ, ಹುಡುಗಿ ವಯಸ್ತರ ಇತ್ತು. ಕಲಾ, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಶ್ರೀ, ನೀನು ಹೋಗಪ್ಪ, ಮಾತಾಡು. ಈಗ ಕಲ್ಮೆ ಗೌತಮ್. ಸರಿ, ಏನೇನು ಮಾಡೋದು ಅಂತ ನಾವೇ ಡಿಸೈಡ್ ಮಾಡೋಣ. ಕಲಾ, ನೀನು ಬೇಗ ರೆಡಿ ಆಗ್ಬಿಟ್ಟು ಮಾರ್ಕೆಟಿಂದ ತರಕಾರಿ ತಂದ್ಬಿಡೆ. ನಾನಾ ಈಗ? ಯಾಕೆ ಹೀಗಾಡ್ತೀಯಾ? ಮುಖ ತೊಳ್ಕೊಂಡು 1 ನಿಮಿಷ ಅಂಗಡಿಗೆ ಹೋಗಿ ಬರ್ಬಾರ್ದಾ? ನೋಡಿದ್ರ ಅತ್ತೆ, ಬಿಸ್ಲಿಗೆ ಯಾವಾಗ ಹೋಗ್ತೀನಿ ಅಂತ ಕೇಳ್ತಿದ್ರಲ್ಲ, ಈ ಮನೇಲಿ ಕೊತ್ತಂಬರಿ ಸೊಪ್ಪು ತರಕೊಂಡು ನಾನೇ ಹೋಗ್ಬೇಕು. ನಿನಗೆ ಊರು ಸುತ್ತಕ್ಕೆ ಇಷ್ಟ, ಅದಕ್ಕೆ ನೀನೇ ಹೋಗ್ತೀಯಾ? ಇರ್ಬೋದು, ಆದ್ರೆ ಇವತ್ತು ಹೋಗೋದಿಲ್ಲ. ಯಾಕೆ? ಹಾಳಾಗತ್ತೆ. ಆಯ್ತು ಬಿಡೆ ಮಾರೈತಿ, ನಾನೇ ಹೋಗಿ ಬರ್ತೀನಿ. ಅಮ್ಮ, ವಾಂಗಿ ಭಾತ್ ಮಾಡೋಣ, ಬದನೆಕಾಯಿ ತಗೊಂಡ್ ಬಂದ್ಬಿಡ್ತೀನಿ. ಅಕ್ಕ, ಬಿಸಿಬೇಳೆ ಬಾತ್ ಮಾಡೋಣ. ಹುರ್ಳಿಕಾಯಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತಲ್ವಾ? ಅದೇನೆ ಮಾಮೂಲಿ ಇರುತ್ತೆ ಬಿಸಿಬೇಳೆ ಬಾತು. ಹೌದಾ? ಅತ್ತೆ, ನೀವೇನ್ ಹೇಳ್ತೀರೋ ಅದೇ ಫೈನಲ್ ಮಾಡ್ಬಿಡ್ತೀವಿ. ಈ ಕಾಲದ ಹುಡುಗಿಯರು ಅದು ಈ ಬಾತು ಗೀತೆಲ್ಲ ತಿಂತಾಳೋ ಏನೋ ನಮಗೆ ಗೊತ್ತಿಲ್ಲ. ಚೆನ್ನ ಬಟ್ಟೂರ ಮತ್ತೆ ಪಲಾವ್ ಮಾಡಲ್ಲ. ಏನತ್ತೆ ಇದು? ಸೊಸೆ ಮನೆಗೆ ಬರೋಕ್ ಮುಂಚೆನೆ ಇಷ್ಟು ತಯಾರಿ, ಇನ್ನು ಮದುವೆ ಆದ್ಮೇಲೆ ಅತ್ತೆ ತುಂಬಾ ಮಾಡರ್ನ್ ಆಗ್ಬಿಡ್ತಾರೆ. ಸರಿಯಾಗಿ ಹೇಳಿದ್ರಿ ಅತ್ತೆ. ಅಕ್ಕ, ಮೊದ್ಲು ಏನೇನ್ ಸಾಮಾನ್ ಬೇಕು ಅಂತ ಲಿಸ್ಟ್ ಮಾಡ್ಕೊಂಬೇಡ. ಏನ್ ಬರೀ ತರಕಾರಿ ಲಿಸ್ಟ್ ಮಾಡ್ತಾ ಇದ್ದೀರಾ? ಸ್ವೀಟ್ ಮಾಡೋದ್ ಬೇಡ್ವಾ? ಮೊದಲನೇ ಸಲ ಆ ಹುಡುಗಿ ನಮ್ಮ ಮನೆಗೆ ಬರ್ತಿದ್ದಾಳೆ, ಸಿಹಿ ಮಾಡೋದ್ ಬೇಡ್ವಾ? ಕಾಲ ಹೇಳಿದ್ ಸರಿ. ಬಸ್ಸು ಹೇಳಿದಾಳಲ್ವೇ ಹೆಸರು ಬೇಳೆ ಪಾಯಸ ಮಾಡೋದು ಅಂತ. ಹೆಸರು ಬೇಳೆ ಪಾಯಸ ಬೇಡ, ಸಕ್ಕರೆ ಪೊಂಗಲ್ ಮಾಡೋಣ. ಕಲಾ, ಎಲ್ಲ ಬಿಟ್ಟು ನಿನ್ಗೆ ಅದ್ಯಾಕೆ ಹೊಳಿತು? ಯಾಕೆ? ಸಕ್ಕರೆ ಪೊಂಗಲ್ ಮಾಡಿ ನಮ್ಮ ಮನೇಲಿ ಎಷ್ಟು ದಿನ ಆಯ್ತು. ನಾನ್ ಬೇರೆ ಎಷ್ಟು ಚೆನ್ನಾಗಿ ಮಾಡ್ತೀನಿ ಗೊತ್ತಾ? ನಿಲ್ಸೆ ಸಾಕು. ದೇವರದೇ, ಎಲ್ಲ ಸರಿಯಾಗಿ ನಡೀತಾ ಇದೆ ಮನೇಲಿ, ಇಂಥ ಕೇಳಿ ಯಾಕೆ ಮಾತಾಡ್ತೀಯಾ? ಅಯ್ಯ, ಸಕ್ಕರೆ ಪೊಂಗಲ್ ಮಾಡಿದ್ರೆ ಕೇಳೇನ್ ಬಂತು? ನಮ್ಮನೇಲಿ ಸಕ್ಕರೆ ಪೊಂಗಲ್ ಮಾಡಿದ್ದಾಗೆಲ್ಲ ಕೆಟ್ಟದ್ದೇ ನಡೆದಿದೆ. ಬರೀ ಅಪಶಗನೇ ಆಗಿದೆ, ಒಂದಲ್ಲ ಎರಡಲ್ಲ, ಮಾಡಿದಾಗಲೆಲ್ಲ ಹಾಗೆ ಆಗಿದೆ. ಅದಕ್ಕೆ ಅದನ್ನ ಮಾಡದೆ ಬಿಟ್ಬಿಟ್ಟಿದ್ದೀವಿ. ಅಯ್ಯ, ನನ್ಗಿದೆಲ್ಲ ಏನೋ ನೆನಪೇ ಇಲ್ಲ. ನನ್ನ ಹಿರಿ ಮಗ ಅಮೇರಿಕಾಗ ಹೊರಟ ಸಂತೋಷದಲ್ಲಿ ನಮ್ಮನೇಲಿ ಸಕ್ಕರೆ ಪೊಂಗಲ್ ಮಾಡಿದ್ವಿ. ಆದ್ರೆ ಅವನಿಗೆ ಅದೇ ಕಡೆ ತುತ್ತು ಅನ್ಸುತ್ತೆ ನಮ್ಮನೇಲಿ. ಆಮೇಲೆ ಅವನು ಬಂದೇ ಇಲ್ಲ. ಲಲಿತನ್ ಗಂಡ ಹೊಸ ಕಾರ್ ತಗೊಂಡಿದ್ದ. ಅತ್ತೆ ಮನೇಲಿದ್ದ ಹೆಂಡತಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಮಗನ್ ಕರ್ಕೊಂಡು ಕಾರ್ ತಗೊಂಡು ಹೊರಟ. ಲಲಿತನ್ಗೆ ಇಷ್ಟ ಅಂತ ಸಕ್ಕರೆ ಪೊಂಗಲ್ ಮಾಡಿ ಡಬ್ಬದಲ್ಲಿ ಹಾಕಿ ಕಳ್ಸ್ಕೊಟ್ಟಿದ್ದೆ. ಆದ್ರೆ ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿ ಅಪ್ಪ ಮಗ ಇಬ್ರು ಹೋಗ್ಬಿಟ್ರು. ಅವತ್ತು ಭಾನುವಾರ ಸಕ್ಕರೆ ಪೊಂಗಲ್ ಮಾಡಿ ಎಲ್ಲರೂ ಊಟ ಕೂತ್ಕೊಂಡಿದ್ದೀವಿ. ನಿನ್ನ ಗಂಡ ಚೆನ್ನಾಗಿ ಕುಡ್ಕೊಂಡು ಬಂದು ನಿನ್ನನ್ನು ಚೆನ್ನಾಗಿ ಹೊಡೆದ. ನನಗೆ ಸಿಟ್ಟು ಬಂದು ತಡೀಲಾರ್ದೆ ಅವನ್ನ ಮನೆಯಿಂದ ಹೊರಗೆ ಹಾಕ್ತೆ. ಆವತ್ತು ಮಾಡಿದ್ದು ಸಕ್ಕರೆ ಪೊಂಗಲ್. ಬೇಬಿ ತನ್ನ ಗಂಡನ ಮೇಲೆ ಇರೋಕ್ಕಾಗಲ್ಲ ಅಂತ ನಮ್ಮ ಮನೆಗೆ ಬಂದ್ಲು. ಆವತ್ತು ಮಾಡಿದ್ದು ಸಕ್ಕರೆ ಪೊಂಗಲ್. ಇನ್ನು ಸಕ್ಕರೆ ಪೊಂಗಲ್ ಬೇಕಾ? ಸಕ್ಕರೆ ಪೊಂಗಲ್ಲು ನಮ್ಮ ಮನೆಗೆ ಅಪಶಕನ ತರತ್ತು. ಇಲ್ಲ, ಅದನ್ನ ಮಾಡ್ದಾಗ್ಲೆಲ್ಲ ಅಮ್ಮಂಗಳಾಗತ್ತೋ. ಒಟ್ಟಿನಲ್ಲಿ ಅದನ್ನ ಮಾಡ್ದಾಗ್ಲೆಲ್ಲ ನಮ್ಮ ಮನೆ ಕೆಟ್ಟದಾಗಿದೆ. ಇವತ್ತಂತೂ ಖಂಡಿತವಾಗ್ಲೂ ಮಾಡೋದು ಬೇಡ. ಅಮ್ಮ, ಏನ್ ಜಾನು, ಪೊಂಗಲ್ ಹೇಗಿದೆ ನೋಡಮ್ಮ. ಜಾನು, ನಿನ್ ಕೈ ಅಮೃತ ಕಣೆ. ಸಕ್ಕರೆ ಪೊಂಗಲು ತುಂಬಾ ತುಂಬಾ ಚೆನ್ನಾಗಿದೆ ಕಣೆ. ಮನೆ ಕೆಲಸ ಮಾಡಿ ಅರ್ಧ ಕೆಲಸ ಇಳಿಸ್ಬೇಕು ಕಣೆ. ಏನ್ ಮಾಡ್ಲೆ, ಹಳಾದ್ ಸೊಂಟ ನೋವು, ಕೆಲಸ ಮಾಡಕ್ಕೆ ಆಗ್ತಿಲ್ಲ ಕಣೆ. ಹೋಗ್ಲಿ ಬಿಡಮ್ಮ, ನಮ್ಮನೆ ಕೆಲಸ ಮಾಡಕ್ ನಂಗೆ ಖುಷಿನೇ. ಅಪ್ಪ, ನಿಮಗ್ ಸ್ವಲ್ಪ ಪೊಂಗಲ್ ತರ್ಲಾ? ಬೇಡ ಮಗಳೇ, ಬಂದ್ ತಿಂತೀನಿ. ಕೂತು ಕೂತು ಸೊಂಟ ಹಿಡ್ಕೊಂಡ್ಬಿಟ್ಟೈತೆ, ಸ್ವಲ್ಪ ವಾಕ್ ಮಾಡ್ಕೊಂಡ್ ಬರ್ತೀನಿ. ಕೂತೇ ಇರ್ತೀವಲ್ಲಮ್ಮ, ಸಮಯಕ್ಕೆ ಸರಿಯಾಗಿ ಹಸುವಾಗಲ್ಲ.
ಅಳಿಯಂದಿರಿಗೆ ಕಡಿಮೆ ಆಗ್ಬಾರ್ದು. ಸಾಕಷ್ಟು ಮಾಡಿದೀನಪ್ಪ, ಎಲ್ರಿಗೂ ಸಾಕಾಗತ್ತೆ. ನೀನ್ ಬೇಕಾದಷ್ಟು ಮಾಡಿರ್ಬೋದಮ್ಮ. ಸುನಂದನ್ ಬಾಯಿ ಚಪ್ಲಕ್ಕೆ ಎಷ್ಟ್ ಮಾಡಿದ್ರು ಕಡಿಮೆನೆ. ನೋಡೆ ನನ್ ಪಡಿಗೆ ನಾ ಇದ್ರೆ ಹೇಗ್ ಹಂಗಿಸ್ತಾರೆ. ನೀನೇನು ಬೇಜಾರ್ ಮಾಡ್ಕೋಬೇಡಮ್ಮ, ನಿಂಗ್ ಗೊತ್ತಲ್ವಾ ಅಪ್ಪ ಹೇಗಂತ. ಯಾವಾಗ್ಲೂ ನನ್ನೇ ಅಂತಿದ್ರು ನಂಗೆ ಬೇಜಾರಾಗಲ್ವೇನೆ. ಅಪ್ಪ ಅಮ್ಮಂಗ್ ರೇಗಿಸ್ಬೇಡ. ನಿಂಗ್ ಅವ್ರ ಜೊತೆ ಜಗಳ ಮಾಡ್ತಾ ಇದ್ರೆ ಸಮಾಧಾನನೇ ಆಗಲ್ಲ ಅಲ್ವಾ? ಎಲ್ಲ ಸರಿಯಾಗಿದೆ, ಈಗ ಯಾಕೆ ಜಗಳ ಮಾಡ್ತೀರಾ? ಸಿಹಿ ಮಾಡಿದ್ಯಾ, ನೀನ್ ಯಾಕೆ ಬೇಜಾರ್ ಮಾಡ್ಕೋತೀಯ? ನೋಡು, ಇನ್ನೊಂದು ವಿಷಯ ಗೊತ್ತಾ ನಿನ್ಗೆ? ಅಡಿಗೆ ವಿಷಯದಲ್ಲಿ ಗಂಡಸು ತೃಪ್ತಿ ಪಟ್ರೆ ಅವ್ರ ಮನಸ್ಸಲ್ಲಿ ನಾವು ಭದ್ರವಾಗಿ ನೆಲೆ ಊರ್ಬಿಡ್ತೀವಿ. ಶ್ರೀನಿಧಿ ಮನೆಗೆ ಇದನ್ನ ತಗೊಂಡು ಹೋಗ್ಕೊಡು, ಅವ್ರಿಗೂ ಗೊತ್ತಾಗ್ಲಿ ನಿನ್ ಕೈಗುಣ ಎಂಥದ್ದು ಅಂತ. ಆಯ್ತಮ್ಮ, ಇವತ್ ಹೇಗಿದ್ರು ಭಾನುವಾರ, ಶ್ರೀನ ಮೀಟ್ ಮಾಡ್ತಿದ್ದೀನಿ, ಅವಾಗ ಕೊಡ್ತೀನಮ್ಮ. ಶ್ರೀನಿಧಿ ಒಬ್ಬನಿಗೆ ಅಲ್ವೇ, ನಮ್ಗಿಲ್ದೇ ಇದ್ರು ಪರವಾಗಿಲ್ಲ, ಅವ್ರ ಮನೆಯವ್ರಿಗೆಲ್ಲ ತಗೊಂಡು ಹೋಗ್ಕೊಡು. ಶ್ರೀನಿಧಿ ಮನಸ್ಸಂತೂ ಗೆದ್ದಿದ್ಯಾ, ಹಾಗೆ ಅವ್ರ ಮನೆಯವ್ರ ಮನ್ಸನ್ನು ಗೆದ್ಬಿಡೆ. ಶ್ರೀನಿಧಿಗೆ ಹಾಗೆ ಹತ್ರ ಆಗಿದಾನೋ ಹಾಗೆ ಅವ್ರ ಮನೆಯವ್ರನ್ನೆಲ್ಲ ನಿಂಗೆ ಹತ್ರ ಮಾಡ್ಕೋ. ಏನೋ ಕಲಾ, ಈ ನಿನ್ ಮುಖವಾಡ ತೆಗಿಬಾರ್ದೇನೆ. ಅಡ್ಗೆ ಮಾಡ್ತಿದ್ರೆ ಹಾಗೆ ಸ್ಟೀಮ್ ತಗೊಂಡಂಗಾಗತ್ತೆ ಬಿಡಿ ಅಕ್ಕ. ನಿನಗೆ ಆ ಬ್ಯೂಟಿ ಪಾರ್ಲರ್ಗೆ ಎಲ್ಲಿಲ್ಲ ನಂಟು, ನಿಂತ ಕಡೆನೆ ಬ್ಯೂಟಿ ಪಾರ್ಲರ್ ಮಾಡ್ಕೊಂಡ್ಬಿಡ್ತಾಳೆ. ಅಕ್ಕ, ಅವಳು ಬರೋದು 12 ಗಂಟೆ ಆಗ್ಬೋದಲ್ವಾ? ಆಗ್ಬೋದೇನೋ ಕಣೆ. ಯಾಕೆ? ಒಳ್ಳೆ ಮುಹೂರ್ತ ಅಕ್ಕ. ಹೆಜ್ಜೆ ಇಟ್ ಕಡೆ ಬೇರೂರತ್ತಂತೆ. ಅಂದ್ರೆ ಆಗಳಿಗೆಲ್ಲ ಅವಳು ನಮ್ಮ ಮನೆಗ್ ಬಂದ್ರೆ ನಮ್ಮ ಮನೇಲಿ ಗಟ್ಟಿಯಾಗಿ ನಿಲ್ತಾಳಂತೆ. ನಿನ್ ಬಾಯಿ ಹರಕೆಯಿಂದ ಹಾಗೆ ಆಗ್ಲಿ ಬಸ್ಸು. ನೋಡೆ ಬಸ್ಸು, ಮಾರ್ಕೆಟ್ಗೆ ಹೋಗ್ಬಾ ಅಂದ್ರೆ ಹೆಂಗ್ ಡ್ರೆಸ್ ಮಾಡ್ಕೊಂಡು ನಿಂತಿದ್ದಾಳೆ. ಮೊದ್ಲು ನಾನು ಮಾರ್ಕೆಟ್ಗೆ ಹೋದಾಗ ನಿಂಬೆ ಹಣ್ಣಿನಂತ ಹುಡುಗಿ ಬಂದ್ಲು ನೋಡು ಅಂತ ರೇಗಿಸ್ತಾ ಇದ್ರು ಗೊತ್ತಾ. ಈಗ ಆಂಟಿ ಬಂದ್ಲು ಆಂಟಿ ಅಂತ ಹಾಡ್ತಾರೆ ಬಿಡು. ಸುಮ್ನೆ ಕೂತ್ಕೊಳ್ಳೆ. ಈಗಲೂ ನಾನು ಅಷ್ಟೇ ಗ್ಲಾಮರಸ್ ಆಗಿದ್ದೀನಿ ಗೊತ್ತಾ. ಕಲಾ, ಅದ್ ಯಾವ ಪಾರ್ಟಿ ಫೋನ್ ಬರುತ್ತೀಯ ನಿಂಗೆ? ಅಯ್ಯೋ, ಈ ಮೊಬೈಲ್ ಕಂಪ್ನಿಗಳದೆಲ್ಲೋ ಅದೆಷ್ಟು ಫೋನ್ ಮಾಡ್ತಾರಪ್ಪ. ಆ ಸ್ಕೀಮ್ ಇದೆ, ಈ ಸ್ಕೀಮ್ ಇದೆ ಅಂತ ತಲೆ ತಿಂತಾರೆ. ನಮ್ಗೆ ಯಾರು ತಲೆ ತಿಂದೇ ಇರೋರು ನಿಮ್ಗೆ ಯಾಕೆ ಫೋನ್ ಮಾಡಿ ತಲೆ ತಿಂತಾರೆ? ತಲೆ ತಿನ್ಸ್ಕೊಳಕ್ಕೆ ಹೊರಗೆ ಹೋಗಿ ಮಾತಾಡಿದ್ರಾ? ಅಲ್ಲ, ನೀವೆಲ್ಲ ಮಾತಾಡ್ತಿರ್ತೀರಲ್ಲ, ಸುಮ್ನೆ ಇಲ್ಲಿ ಕೇಳಿಸಲ್ಲ ಅಂತ ಹೊರಗೋಗಿ ಮಾತಾಡ್ದೆ ಅಷ್ಟೇ. ಆ ನಂಬರ್ ಬ್ಲಾಕ್ ಮಾಡ್ಬಿಡಿ ಅದಕ್ಕೆ. ಅಯ್ಯೋ, ಅದೆಲ್ಲ ನನ್ಗೆ ಗೊತ್ತಾಗಲ್ವೇ ಬೇಬಿ? ಕೊಡಿ, ಆ ನಂಬರ್ ನಾನೇ ಬ್ಲಾಕ್ ಮಾಡ್ಕೊಡ್ತೀನಿ. ಬೇಡ ಬಿಡೆ ಬೇಬಿ. ಏನು ದಿನಕ್ಕೆ ಹಬ್ಬ ಅಂದ್ರೆ 4 ಕಾಲ್ ಬರುತ್ತಪ್ಪ. ನಂಗೆ ಯಾರು ಫೋನೇ ಮಾಡಲ್ಲ. ಇವ್ರಾದ್ರೂ ಮಾಡ್ತಾರಲ್ಲ, ಬಿಡು ಮಾತಾಡ್ತೀನಿ. ಅವರೇ ಹೋಗ್ಲಿ ಬಿಡೆ. ತರಕಾರಿ ಬೇಗ ತಂದ್ರೆ ಬೇಗ ಅಡಿಗೆ ಆಗತ್ತೆ. ಬೇಬಿ ಹೊರಡೆ ಬೇಗ. ಹೇ, ಮಾರ್ಕೆಟ್ಗೆ ಮಾತಕ್ಕ, ನಾನೇ ಹೋಗ್ತೀನಿ ಬಿಡಿ. ಹೋಗಲ್ಲ, ಬಿಸ್ಲಿಗೆ ಸ್ಕಿನ್ ಹಾಳಾಗುತ್ತೆ ಅಂದೆ. ಹೌದಾ? ಹಾಗನ್ನ ಬಿಸ್ಲುಗ್ ಹೋಗಿ ಬಂದು ಇನ್ನೊಂದ್ಸತಿ ಪ್ಯಾಕ್ ಹಾಕೊಂಡ್ರೆ ಆಯ್ತು ಬಿಡು. ನಾನ್ ರೆಡಿ ಆಗಿದ್ದೀನಿ, ನಾನೇ ಹೋಗಿ ಬರ್ತೀನಿ ಬಿಡಿ. ಏ ಬೇಬಿ, ನಾನ್ ಮತ್ನೇ ಅವನ ಹತ್ರ ತರಕಾರಿ ತರೋದು. ಅವ್ನ್ ಫ್ರೆಶ್ ಆಗು ಕೊಡ್ತಾನೆ, ಚೌಕಾಸಿನೂ ಮಾಡ್ಬೋದು ಅಲ್ವಾ ಅಕ್ಕ? ಹೋಗ್ಲಿ ಬಿಡೆ ಬೇಬಿ. ಕಲಾ ನಿಜವಾಗ್ಲೂ ಒಳ್ಳೆ ತರಕಾರಿನೇ ತರ್ತಾಳೆ. ಅದೇ. ಹೀಗೆ ಹೋಗ್ತೀರಾ? ಇನ್ನೇನು, ನೀನ್ ಹಂಗ್ ಮೇಕಪ್ ಮಾಡ್ಕೊಂಡು ಹೋಗ್ಲಾ? ಅದಕ್ಕೆ ಮುಖ ತೊಳ್ಕೊಂಡು ಹೋಗಿ, ಫೇಸ್ ಪ್ಯಾಕ್ ಅಲ್ಲೇ ಹೋಗ್ತೀರಾ? ಹೌದಲ್ವಾ? ಷಷ್ಠಿಲಿ ಸುಬ್ರಹ್ಮಣ್ಯ ಸ್ವಾಮಿ ಕಣ್ಣಂಗ್ ಕಾಣ್ತೀನಿ. ಏ ಥ್ಯಾಂಕ್ಸ್ ಕಡೆ ಬೇಬಿ, ಹಾಗೆ ಹೊಟ್ಟೋಗ್ತಿದ್ದೆ ಮರ್ತ್ಬಿಟ್ಟು. ದಾರಿ ಬಿಡಿ, ದಾರಿ ಬಿಡಿ, ಲೇಟ್ ಆಯ್ತು, ದಾರಿ ಬಿಡಿ. ಜಾನು, ನಿನ್ನೊಂದು ಮಾತು ಕೇಳಲ್ಲ? ಕೇಳಮ್ಮ, ಅದಕ್ಕೆ ಪರ್ಮಿಷನ್ ಯಾಕೆ ಕೇಳ್ತೀಯ? ಕೇಳ್ಬೇಕು ಕಣೆ. ನಿಂದೆ ರಾಜ್ಯಭಾರ, ದೊಡ್ಡ ಮಾಲೀಕನ ಹೆಂಡತಿ. ನಾನು ಯಾವತ್ತೂ ಚೇಂಜ್ ಆಗಲ್ಲಮ್ಮ, ಹೇಳು. ಏನಿಲ್ಲ, ನಿನ್ ಗಂಡ ದೊಡ್ಡ ಕೋಟ್ಯಾಧೀಶ್ವರನ ಹೆಂಡತಿಯಾಗಿ ನೀನ್ ಸಾಲ ಮಾಡೋದು ಚೆನ್ನಾಗಿರುತ್ತೇನೆ. ಸಾಲನ? ನಾನು ಯಾವಾಗ ಸಾಲ ಮಾಡಿದ್ದೆ? ಅಪ್ಪನ ಕಾಲಿನ ಆಪರೇಷನ್ಗೋಸ್ಕರ ಸಾಲ ಮಾಡ್ತಿದ್ಯಾ? ಅದ್ರ ಅಗತ್ಯ ಏನಿದೆಯೇ? ಶ್ರೀನಿಧಿ ಶ್ರೀಮಂತ, ಅವನ್ ದುಡ್ಡ. ಅಮ್ಮ,
ಶ್ರೀಗ್ ದುಡ್ಡು ಕೇಳಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ಸಂಬಂಧಗಳ ಮಧ್ಯೆ ದುಡ್ಡು ಬರಬಾರ್ದು. ವಿಶ್ವಾಸ ಕೆಟ್ಟರೆ ಕಷ್ಟ. ವಿಶ್ವಾಸ ಯಾಕೆ ಕೆಡುತ್ತೆ? ಅಷ್ಟಕ್ಕೂ ನೀ ಇಸ್ಕೋತಾ ಇರೋದು ನಿಂಗೆ ಜೀವನ ಕೊಡೋನ್ ಹತ್ರ ಅಲ್ವಾ? ಜೀವನ ಕೊಟ್ಟೋನು ಕಷ್ಟಕ್ಕಾಗಲ್ವಾ? ಹಾಗಂತ ಕೇಳಿದ್ರೆ ತಪ್ಪಾಗುತ್ತಮ್ಮ. ಜೊತೆಗೆ ಅಪ್ಪನ ಕಾಲು ಆಪರೇಷನ್ ನನ್ನ ಸಂಪಾದನೆಯಲ್ಲಿ ಆಗ್ಬೇಕು ಅಂತ ನಂಗಿಷ್ಟ. ನಾನು ದುಡ್ದಿದ್ದಕ್ಕೂ ಸಾರ್ಥಕ ಅನ್ಸುತ್ತೆ. ಏನೋಮ್ಮ, ನನಗನ್ಸಿದ್ದನ್ ಹೇಳ್ದೆ ಅಷ್ಟೇ. ನಿಮ್ಮಿಬ್ಬರು ವಿಶ್ವಾಸ ಕೆಡ್ಲಿ ಅಂತಲ್ಲ, ಏನೋ ನೀನ್ ಸುಖವಾಗಿರೋ ಕಾಲ ಕೂಡ್ ಬಂದಿದೆ, ನೆಮ್ಮದಿಯಾಗಿರೋ ಅಂತಷ್ಟೇ. ಇಷ್ಟು ದಿವ್ಸಕ್ಕೆ ಇವತ್ತು ಅನ್ನಿಸ್ತಲ್ಲ ಮಗಳು ನೆಮ್ಮದಿ ಆಗಿರ್ಲಿ ಅಂತ. ಜಾಹ್ನವಿ ನೆಮ್ಮದಿನ ನಾನ್ ಬಯಸ್ತಾನೆ ಇದ್ದೀನಿ. ಅದ್ ನಿಮ್ಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಇವಳು ನೆಮ್ಮದಿಯಾಗಿದ್ರೆ ನಾವು ನೆಮ್ಮದಿಯಾಗಿರಲ್ವೇನ್ರಿ? ಅಯ್ಯ, ಇವನೊಬ್ಬ ಮನುಷ್ಯನೋ ಪ್ರಾಣಿನೋ ಹೇಳಿದ ಅರ್ಥನೇ ಮಾಡ್ಕೊಳಲ್ಲ. ಅದೇನ್ ಮಾಡ್ಕೋತಾನೋ ಮಾಡ್ಕೊಳ್ಳಿ. ನೀನ್ ಫೋನ್ ಮಾಡ್ತಾನೆ ಇರ್ಲಿ, ನಾನ್ ಕಟ್ ಮಾಡ್ತಾನೆ ಇರ್ತೀನಿ. ಇವನ್ಗೆ ನನ್ ಮಗಳನ್ನ ಕೊಡ್ಬೇಕು? ಈ ಕಲಾ ಅದಕ್ಕೆ ಇಷ್ಟೊತ್ತಾದ್ರೂ ಬಂದೇ ಇಲ್ಲ. ಆ ಹುಡುಗಿ ಬರೋದ್ರೊಳಗೆ ಅಡಿಗೆ ಕೆಲಸ ಮಾಡಿ ಕೂತ್ಕೋಣ ಅಂದ್ರೆ ನಾಪತ್ತೆ ಇವಳು. ಯಾವ ತರಕಾರಿ ಅಂಗಡಿಯಲ್ಲಿ ಕಷ್ಟ ಸುಖ ಮಾತಾಡ್ತಾ ಕೂತಿದಾಳೋ ಯಾರಿಗ್ ಗೊತ್ತು. ಒಂದ್ ಫೋನ್ ಮಾಡಿ ನೋಡೆ. ಬಂದ್ರಲ್ಲ. ಕಲಾ, ಯಾಕೆ ಎಷ್ಟೊತ್ತು? ಏನ್ ಗೊತ್ತೇನಿಲ್ಲಲ್ಲೂ, ಫುಲ್ ಟ್ರಾಫಿಕ್ ಜಾಮು, ಅದಕ್ಕೆ ಲೇಟ್ ಆಯ್ತು. ನೀವ್ ಹೋಗಿದ್ದು ನಡ್ಕೊಂಡು, ಟ್ರಾಫಿಕ್ ಜಾಮ್ ಆದ್ರೆ ನಿಮ್ಗೇನು? ಅಯ್ಯೋ, ರೋಡ್ ದಾಟಕ್ಕೆ ಆಗ್ಲಿಲ್ಲ ಅಂತೀನಿ. ಗಾಡಿ ಒಂದ್ರಿಂದ ಒಂದು ಬರ್ರ ಅಂತ. ನೆಟ್ಟಿಗೆ ಸುಳ್ಳು ಹೇಳಕ್ಕೂ ಬರಲ್ವಲ್ಲ ನಿಂಗೆ? ಹೌದಾ? ಏನ್ ತಪ್ಪು ಹೇಳ್ದೆ? ಟ್ರಾಫಿಕ್ ಜಾಮ್ ಅಂದ್ರೆ ಗಾಡಿಗಳು ಮುಂದೆ ಹೋಗಕ್ಕಾಗ್ದೆ ನಿಂತಿರೋದು ಅಂತ. ನೀನ್ ನೋಡಿದ್ರೆ ರಸ್ತೆ ದಾಟಕ್ಕಾಗ್ದೆ ಗಾಡಿಗಳು ಮುಂದೆ ಹೋಗ್ತಿತ್ತು ಅಂತಿದ್ಯಾ? ನಾ ಗಾಡಿಗಳ ಜಾಮು ಅಂತ ಎಲ್ಲಿ ಹೇಳ್ದೆ? ಜನರ ಜಾಮು. ರೋಡ್ ದಾಟಕ್ಕಾಗ್ದೆ ನಿಂತು ಬಿಟ್ಟಿದ್ರು. ಸಾಕ್ ಸುಮ್ನೆರೆ. ಒಂದ್ ಸುಳ್ಗಿ ಇನ್ನೊಂದ್ ಸುಳ್ಳು ಮತ್ತೊಂದು. ಬೇಬಿ, ತರಕಾರಿ ತಗೊಂಬ. ಏನದ್ಗೆ ನಿಮ್ ಮುಖ ಇಷ್ಟು ಗ್ಲೋಯಿಂಗು? ಹೌದೇನೆ? ಫೇಸ್ ಪ್ಯಾಕ್ ಪ್ರಭಾವ ಕಣೆ ಬೇಬಿ. ಹಾ, ಇರ್ಬೇಕಾ? ಹೊರಗಡೆ ಹೋದ್ರೆ ಟ್ಯಾನ್ ಆಗುತ್ತೆ ಅಂತಿದ್ರಿ. ಈಗ ನೋಡಿದ್ರೆ ಮನೇಲಿ ಇರೋದಕ್ಕಿಂತ ಹೊರಗಡೆ ಹೋಗ್ ಬಂದ್ಮೇಲೆ ಕೆಂಪಾಗಿದ್ದೀರಾ. ಏನ್ ಸಮಾಚಾರ? ಏನಿಲ್ಲ, ಹೋಗೆ ಬೇಬಿ. ನಿಜವಾಗ್ಲೂ ಹೊತ್ತಿಗೆ ನೀವ್ ಹೊರಗಡೆ ಹೋಗ್ ಬಂದ್ರೆ ಚೆನ್ನಾಗಾಗುತ್ತೆ ನಿಮ್ಮ ಬ್ಯೂಟಿ ಟ್ರೀಟ್ಮೆಂಟ್ ಅಲ್ವಾ ಅತ್ಗೆ? ಏನೇನೋ ಹೇಳ್ಬೇಡ ಬೇಬಿ. ಕೊಡು ಆ ಕ್ಯಾರೆಟ್ನ, ಹೆಚ್ಚ್ಕೊಡ್ತೀನಿ. ಕ್ಯಾರೆಟ್ ಯಾಕೆ ತಂದೆ ಕಲಾ? ಬಿಸಿಬೇಳೆ ಬಾತ್ಗೆ. ಯಾಕಾದ್ರೂ ಹೋದ್ಯೋ ನೀನು? ಮಾಡ್ತಿರೋ ಅಡ್ಗೆನೆ ಒಂದು, ನೀನ್ ತಂದಿರೋ ತರಕಾರಿನೇ ಇನ್ನೊಂದು. ಬಿಡಿ ಅದ್ಕೆ ಪಲಾವ್ಗೂ ಕ್ಯಾರೆಟ್ ಹಾಕ್ಬೋದು. ಆಮೇಲೆ ಎಲ್ಲೋಗಿದ್ರಿ? ನಾನೆಲ್ಲೇ ಹೋಗ್ಲಿ, ಅತಿ ಆಯ್ತು ಈ ಬೇಬಿದು. ಅಲ್ವೇಲಲ್ಲೂ ಮುಂಚೆ ಎಲ್ಲ ಪಲಾವ್ಗೆ ನೀನ್ ಕ್ಯಾರೆಟ್ ಹಾಕ್ತಿರ್ಲಿಲ್ವಾ? ಈಗೇನು ಸೊಸೆ ಬರ್ತಾಳೆ ಅಂತ ರೆಸಿಪಿನೇ ಚೇಂಜ್ ಇಲ್ಲ, ಏನೂ ಇಲ್ಲ. ನಾವು ಮೊದ್ಲಿಂದಾನು ಕ್ಯಾರೆಟ್ ಹಾಕಲ್ಲ. ನೀನ್ ಮರ್ತಿದ್ಯಾ ಅಷ್ಟೇ. ಬೇಬಿ, ಆ ಬುಟ್ಟಿ ಕೊಡು. ಏನು ಇಷ್ಟೊಂದು ಗ್ಲೋ ಕಾರಣ? ಮುಖಕ್ಕೆ ಹಸಿ ಕಡಲೆ ಹಿಟ್ಟು ಹಚ್ಕೊಂಡ್ರೆ ಗ್ಲೋ ಬರುತ್ತಂತೆ ಕಣೆ. ಬೆಳಗ್ಗೆ ಆಯುರ್ವೇದ ಪ್ರೋಗ್ರಾಮ್ ಅಲ್ಲಿ ನೋಡಿದೆ. ಬರ್ತಾಳೆ, ಸುಮ್ಮನೆ ಕೂತ್ಕೊಳ್ಳೆ. ಬಾಯ್ ಅಜ್ಜಿ, ಮಾಮ್ಸ್ ಹೋಗಿ ಬರ್ತೀನಿ. ಜೋಡಿಯಾಗಿ ವಾಪಸ್ ಬಾ. ಏನಮ್ಮ, ಶುಭವಾಗಿ ಹೋಗಿ ಲಾಭವಾಗಿ ಬಾ ಅಂತ ಹೇಳ್ತಾರಲ್ಲ, ಹಾಗೆ ಹೇಳ್ತಿದ್ಯಲ್ಲ. ಹೌದು ಕಣೆ, ಶಿವ ಪಾರ್ವತಿಯಾಗಿ ಬಾ. ಅದನ್ನ ನಾನು ಕಣ್ ತುಂಬಾ ನೋಡ್ಬೇಕು. ಹಾಗೆ ಬರೋವಾಗ ಎದುರುಗೊಳ್ಳಕ್ಕೆ ಇವರು ಇರ್ಬೇಕಿತ್ತು. ಮಾಲ್ತಿ, ಹೊರಟವನ್ಗೆ ಕಣ್ಣೀರ ಕಲಿಸ್ತಿದೀಯಲ್ಲ. ಬೇಡ ಅಕ್ಕ, ಈ ಅಳು ಎಲ್ಲ ನಮ್ ತಲೆಗೆ ಮುಗ್ದ್ಬಿಡ್ಲಿ. ಬರೋಳ್ತಾರೋ ಖುಷಿ ಸಮಾಧಾನ ಈ ಮನೆ ಪೂರ್ತಿ ಹರಡ್ಲಿ. ಏನಂತೀರಾಮ? ನೋಡ್ತಾ ಇರಿ ಮಾಮ್ಸ್, ಅವಳ ಕಡೆ ನಗು ತುಂಬಿರುತ್ತೆ. ತಾನು ನಗ್ತಾ ಎಲ್ರೂ ಮುಕ್ತಲು ಸದಾ ನಗು ತುಂಬಿರೋ ಹಾಗೆ ನೋಡ್ಕೋತಾಳೆ. ಅದೇ ಅಲ್ವಾ ನಾವು ಬಯಸೋದು. ಶ್ರೀ ಜಾಗ ಬಿಡ ಬೇಬಿ, ಇದನ್ನ ಇಟ್ಕೊಂಡು ಹೋಗೋ. ಬಸ್ಸು ನಿಂದ ಅತ್ಯಾಯ್ತು ಕಣೆ. ನೀನ್ ಯುದ್ಧಕ್ಕೆ ಹೋಗ್ತಿದ್ದಾನೆ. ಬೇಬಿ, ನಿನ್ಗಿದೆಲ್ಲ ಗೊತ್ತಾಗಲ್ಲ. ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾರೆ ಇದನ್ನ ಇಟ್ಕೊಂಡು ಹೋಗ್ಬೇಕು. ನಮ್ಮ ಆತ್ಮಾನಂದ ಸ್ವಾಮಿಗಳು ಹೇಳಿದ್ದಾರೆ, ಗೊತ್ತಾ? ಮಾಮ್, ಇದಕ್ಕೆ ಇದು ಸೂಟ್ ಆಗುತ್ತೆ. ಹೋಗ್ಲಿ ಬಿಡೆ ವಸುದ, ನಾವೆಲ್ಲ ಇವನ್ ಪರವಾಗಿ ಪ್ರಾರ್ಥನೆ ಮಾಡ್ಕೊಳ್ತಿದೀವಿ ಅಂತ ನಿನ್ನ ಆತ್ಮಾನಂದ ಸ್ವಾಮಿಗಳಿಗೆ ಹೇಳ್ಬಿಡು. ಏನಮ್ಮ ನೀನು ಅವ್ಳ ತಾಳಕ್ಕೆ ಸೊಪ್ಪು ಹಾಕೊಂಡ? ಬೇಬಿ, ಅವ್ರವ್ರ ನಂಬಿಕೆ ಅವ್ರವ್ರಿಗೆ ಕಣೆ, ಮಾಡ್ಲಿ ಬಿಡು.
ನಾವೆಲ್ಲರೂ ಬಯಸೋದು ನಮ್ ಸಿಹಿಗೆ ಒಳ್ಳೇದಾಗ್ಲಿ ಅಂತ ಅಲ್ವಾ? ಅಜ್ಜಿ, ಈ ಮಾತನ್ನ ನೀವು ಅವಳಿಗೆ ಹೇಳಲೇಬೇಕು. ಅವಳು ಅಷ್ಟೇ, ಏನಾದರೂ ಆಗಲಿ ಹೇಗಾದರೂ ಆಗಲಿ ಎಲ್ಲರೂ ಖುಷಿಯಾಗಿರ್ಬೇಕು, ಎಲ್ರಿಗೂ ಒಳ್ಳೇದಾಗಬೇಕು ಅಂತ ಬಯಸ್ತಾಳೆ. ಅದಕ್ಕೋಸ್ಕರ ತನಗೆ ತೊಂದರೆ ಆದರೂ ಪರವಾಗಿಲ್ಲ, ಎಲ್ಲರೂ ಖುಷಿಯಾಗಿ ನಗ್ನಾಗ್ತಾ ಇರಬೇಕು ಅಂತ ಬಯಸ್ತಾಳೆ. ಎಷ್ಟು ಚಿಕ್ಕ ವಯಸ್ಸಲ್ಲಿ ಎಂಥ ದೊಡ್ಡ ಮನಸ್ಸು. ಅದೆಲ್ಲ ಮನೆ ವಾತಾವರಣದಿಂದ ಬರುವಂತ ಸಂಸ್ಕಾರ. ಭಾರತಿ ಅದಕ್ಕೆ ನೀವೇನ್ ಗಿಫ್ಟ್ ಕೊಡ್ತೀರಾ? ಅವಳು ನಮ್ಮ ಮನೆಗೆ ಬರೋ ಮಹಾಲಕ್ಷ್ಮಿ. ಅವಳಿಗೆ ನೆಕ್ಲೆಸ್ ಕೊಡ್ತಾ ಇದ್ದೀನಿ. ಅತ್ತೆ ನನಗೆ ಮದ್ವೆಯಲ್ಲಿ ಕೊಟ್ಟಿದ್ದು. ವಾವ್, ನಾನು ಅವಳಿಗೆ ಓಲೆ ಜುಮ್ಕಿ ಕೊಡ್ತೀನಿ. ಬಂದೋಳು ನಮ್ಮ ಮಾತು ಕೇಳ್ಬೇಕಲ್ವಾ, ಜುಮ್ಕಿಯಾಗಿ ಹಾರಾಡ್ತಿರ್ಬೇಕು. ಲಲಿತಾಕ್ಕೆ ನೀವೇನ್ ಗಿಫ್ಟ್ ಕೊಡ್ತೀರಾ? ನಾನು ಅಷ್ಟೆಲ್ಲ ಕೊಡಲ್ಲಪ್ಪ. ಏನಿಲ್ದೆ ಹೋದ್ರು ಮುತ್ತೈದೆತನ ಇರಬೇಕು. ಸಂಪತ್ತಿಲ್ದೆ ಹೋದ್ರು ಅಪೂರ್ಣ ಆಗಲ್ಲ ಜೀವನ. ಆದ್ರೆ ಅದನ್ನ ಹಂಚ್ಕೊಳಕ್ಕೆ ಜೀವ ಇಲ್ಲ ಅನ್ನೋ ಕೊರತೆ ಅವಳಿಗೆ ಯಾವತ್ತೂ ಇರಬಾರ್ದು. ಅದಕ್ಕೆ ಮುಡಿ ತುಂಬಾ ಮುಡ್ಕೊಳಕ್ಕೆ ಮಲ್ಲಿಗೆ ಹೂ ತಂದಿದ್ದೀನಿ. ಅಮ್ಮ ನೀವೇನ್ ಗಿಫ್ಟ್ ಕೊಡ್ತೀಯಾ? ನಮ್ಮನೆ ಸೊಸೆ ಅಂತ ಹೇಳ್ಕೊಳಕ್ಕೆ ಬಳೆಗಳನ್ನ ಇವನ್ ಕೈಯಿಂದಲೇ ತೊಡಿಸೋ ಹಾಗೆ ಮಾಡಿ ನಮ್ಮನೆ ಹುಡುಗಿ ಅಂತ ಮಾಡ್ಕೊಂಡಾಯ್ತು. ಮಾಲ್ತಿ ಬೇಬಿ, ಈ ನೆಕ್ಲೇಸು ಜುಮ್ಕಿನ ನಾಳೆ ನಿಶ್ಚಿತಾರ್ಥಕ್ಕೂ ಮದುವೆಗ ಕೊಡಿ ನೀವು. ಇನ್ನೇನು ಸಂಭ್ರಮಗಳು ದಂಡಿಯಾಗಿ ಬರುತ್ತೆ. ಲಲಿತಾ ಹೇಳೋ ಹಾಗೆ ಅರಿಶಿನ ಹೂ ಎಲ್ಲ ಕೊಟ್ಟು ಹರಿಸೋಣ. ಏನಪ್ಪ ಶ್ರೀ? ನೀವೇನು ಕೊಟ್ಟರು ಅವಳು ಅದನ್ನ ಅಕ್ಸೆಪ್ಟ್ ಮಾಡಲ್ಲ. ಅಜ್ಜಿ, ನೀವು ಕೊನೆಯಲ್ಲಿ ಹೇಳಿದ್ರಲ್ಲ ಹಾರೈಕೆ, ಅದೊಂದನ್ನು ಬಿಟ್ಟು. ನೋಡಮ್ಮ, ಅವಳು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾನೆ. ಮದ್ವೆ ಆದವರು ಇಷ್ಟು ಅರ್ಥ ಮಾಡ್ಕೊಂಡಿರೋವೇನೋ. ಇಷ್ಟೆಲ್ಲ ಆದ್ಮೇಲೆ ಶಾಸ್ತ್ರಿಗಳನ್ನ ಕರೆಸಿ ಲಗ್ನ ಪತ್ರಿಕೆ ಬರ್ಸ್ಬಿಡಿ. ಅಕ್ಷತೆ ಹಾಕಿದ್ರೆ ನಿಶ್ಚಿತಾರ್ಥನೂ ಮುಗ್ದೋಗುತ್ತೆ ಅಲ್ವಾ ಅತ್ತೆ? ನಿಮ್ಮನ್ ಬಿಟ್ರೆ ಅರಿಶಿನ ಕೊನೆಗೆ ದಾರ ಕಟ್ಟಿ 3 ಗಂಡು ಹಾಕ್ಸಿ ಮದುವೆನೂ ಆಯ್ತು ಅಂತ ಅನ್ಬಿಡ್ತೀರಾ. ಯಾವಾಗ ಏನ್ ನಡಿಬೇಕು ಅಂತ ಹೇಳೋದಕ್ಕೆ ನಾನಿಲ್ಲಿದ್ದೀನಿ. ಮೊದ್ಲು ಅವಳು ಇವನ್ ಜೊತೆಗೆ ನಮ್ಮನೆಗೆ ಹೆಜ್ಜೆ ಇಡ್ಲಿ, ನಾಳೆ ಮನಸ್ಸಿಡ್ಲಿ, ನಾಳಿದ್ದು ನಮ್ಮನೆವಳಾಗ್ಲಿ. ಹೀಗೆ ಎಲ್ಲ ಒಂದೊಂದೇ ಹಂತವಾಗಿ ನಡಿಬೇಕು. ನೀವು ಹೀಗೆ ಮಾತಾಡ್ಕೊಂಡು ನಿಂತಿದ್ರೆ ಅವಳು ನನಗೋಸ್ಕರ ಅಲ್ಲಿ ಕಾದು ಕಾದು ನಾನು ಬರಲ್ಲ ಅಂತ ವಾಪಸ್ ಮನೆಗೆ ಹೊಟ್ಟೋಗ್ತಾಳೆ ಅಷ್ಟೇ. ಅಯ್ಯೋ ಬೇಡಪ್ಪ, ನೀ ಮೊದ್ಲು ಹೊರಡು. ನಾವೆಲ್ಲರೂ ನೀನ್ ಬರೋವರೆಗೂ ಇಲ್ಲೇ ಕಾಯ್ತಿರ್ತೀವಿ. ಅವಳನ್ನ ಸ್ವಾಗತ ಮಾಡೋದಿಕ್ಕೆ ಆರ್ತಿ ಕಲಸನ್ ಜೊತೆ ಬರ್ತೀನಿ ಅಜ್ಜಿ. ಬಾಯ್ ಮಾಮ್ಸ್. ಅಯ್ಯೋ ನನ್ ಚಿನ್ನ, ಎಷ್ಟ್ ಚೆನ್ನಾಗಿ ಕಾಣಿಸ್ತಿದೆಯೇ. ನನ್ ದೃಷ್ಟಿನೇ ಬಿದ್ಬಿಡುತ್ತೆ. ಅಷ್ಟೊಂದು ಚೆನ್ನಾಗಿ ಕಾಣಿಸ್ತೀನಾ? ಅಷ್ಟ್ ಚೆನ್ನಾಗಿ ಕಾಣಿಸ್ತಿರೋದ್ರಿಂದಾನೆ ಶ್ರೀನಿಧಿ ನಿನ್ನ ಇಷ್ಟಪಟ್ಟಿರೋದು. ಮಗಳ ಜೀವನದಲ್ಲೂ ಬದಲಾವಣೆ, ತಾಯಿ ಜೀವನದಲ್ಲೂ ಬದಲಾವಣೆ. ಈ ಬದಲಾವಣೆಗೆ ಕಾರಣ ಶ್ರೀನಿಧಿ. ಅವನಿಗೆ ಒಂದು ದೊಡ್ಡ ನಮಸ್ಕಾರ. ಊರಿಗೆ ಮುಂಚೆ ಬಂದು ನಿಂತಿದ್ದೀನಿ. ಅವಳಿಗೆ ಅವಸರ ಮಾಡೋದು? ಬರ್ಲಿ, ನಿಧಾನಕ್ಕೆ ಬರ್ಲಿ. ಕಾಯೋದ್ರಲ್ಲೂ ಏನೋ ಒಂಥರ ಮಜಾ ಇದೆ, ಅನುಭವಿಸ್ತೀನಿ. ಪೇನ್ ಇನ್ ಲವ್ ಇಸ್ ಆಲ್ವೇಸ್ ಸ್ವೀಟ್ ಅಂಡ್ ವೇಟಿಂಗ್ ಇನ್ ಲವ್ ಇಸ್ ಆಲ್ಸೋ ಸ್ವೀಟ್. ಇನ್ನು ಅಲ್ಲಿ ಇಲ್ಲಿ ಸುತ್ತಿದ್ ಸಾಕು, ಬೇಗ ಮದ್ವೆ ಆಗೋಣ ಅಂತ ಹೇಳಿ ಶ್ರೀನಿಧಿಗೆ ಹೇಳ್ಬಿಡೆ. ಬೇಕಾದ್ರೆ ನಾವೇ ಹೋಗಿ ಅವ್ರ ಮನೇಲಿ ಮಾತಾಡ್ಬಿಡೋಣ. ಸಮಯ ನೋಡಿ ನಾನೇ ಮಾತಾಡ್ತೀನಮ್ಮ. ಅವ್ರ ಕಂಪ್ನಿಯಲ್ಲಿ ಏನಾದ್ರು ನಮ್ ರವಿ ಕೆಲಸ ಸಿಗುತ್ತೇನೆ? ಮೊದ್ಲು ಅವ್ನ್ ಪರೀಕ್ಷೆ ಕಟ್ಟಿ ಪಾಸ್ ಆಗ್ಲಿ, ಆಮೇಲೆ ನೋಡ್ಕೊಳ್ಳೋಣ. ಅವನೆಲ್ಲಿ ಪಾಸ್ ಆಯ್ತಾನೆ? ಅವನಿಗೆ ವಿದ್ಯೆ ಹತ್ತದಿಲ್ಲ. ಅವನ್ ಯೋಗ್ಯತೆನೆ ಅಷ್ಟು ಕಣೆ. ಸುಮ್ನೆ ಪೆನ್ನು ಪೇಪರ್ ವೇಸ್ಟ್. ಯಾಕಪ್ಪ ಹಾಗೆ ಹೇಳ್ತೀರಾ? ಅಮ್ಮ, ಶ್ರೀ ಕಾಯ್ತಾ ಇರ್ತಾನೆ, ಬರ್ತೀನಿ. ಸರಿ ಕಣೆ, ಮದ್ವೆ ವಿಷಯ ಮಾತಾಡೋದ್ ಮರಿಬೇಡ. ಮುಂಚೆ ಒಂದು ಡೇಟ್ ಫಿಕ್ಸ್ ಮಾಡಿದೆ, ಅದೇ ಅದು. ಆ ಡೇಟ್ ಅಲ್ಲೇ ನಿನ್ ಮದ್ವೆ ಆಗೋದು ಒಳ್ಳೇದು. ನಿಂಗೇನಾದ್ರು ಮುಜುಗರ ಆದ್ರೆ ಹೇಳೋ, ನಾವು ಬಂದು ಮಾತಾಡ್ತೀವಿ ಕಡೆ. ಸರಿ ಮಾ, ನಾ ಬರ್ಲಾ? ಜಾನು, ನಾನು ಪಕ್ಕದ ಮನೆಯವ್ರಿಗೂ ಬರ್ತೀನಿ ಇರೋವ. ನಿಮ್ ಅಮ್ಮನ್ ಕಂಡ್ರೆ ನನಗ್ ಭಯ. ನೋಡೆ ಹೇಗ್ ಹಂಗಿಸ್ತಾರೆ. ಆ ಮದನ್ ಮೇಲಿನ ಕೋಪ ಇನ್ನ ಹೋಗಿಲ್ಲ ಅವ್ರಿಗೆ. ನೀನ್ ಬೇಜಾರ್ ಮಾಡ್ಕೋಬೇಡಮ್ಮ, ನಾನ್ ಬರ್ತೀನಿ. ನೋಡು, ಶ್ರೀನಿಧಿ ಅವ್ರನ್ನ ಮನೆಗೆ ಊಟಕ್ಕೆ ಬರಕ್ ಹೇಳೋ. ಮುಂದಿನ ಭಾನುವಾರನೇ ಬರಕ್ ಹೇಳೆ. ಹುಷಾರು, ಹೋಗ್ಬಮ್ಮ. ಬರ್ತೀನಿ, ಬರ್ತೀನಪ್ಪ.
ಹಾ ಫ್ಲೈಟ್ ಕಾಯ್ತಿದ್ದೀನಿ. ಓ ಶ್ರೀ, ನಿನ್ ಸೆನ್ಸ್ ಆಫ್ ಹ್ಯೂಮರ್ ಇಟ್ಸ್ ಜಸ್ಟ್ ಅಮೇಸಿಂಗ್. ನೀನೇನಿಲ್ಲಿ? ನೀನ್ ಹೋಗ್ತಾ ಇದೆಯಲ್ಲ ಫ್ಲೈಟ್ ಅಲ್ಲಿ, ನಾನು ನಿನ್ನ ಸೆಂಡ್ ಆಫ್ ಮಾಡಕ್ ಬಂದಿದ್ದೀನಿ. ನೀನು ನಿಜವಾಗ್ಲೂ ನಗು ಬರ್ತಿದ್ಯಾ? ಹೌದು, ಯಾಕ ಕೇಳ್ತಾ ಇದೀಯಾ? ಲುಕ್ ವೆರಿ ಆರ್ಟಿಫಿಷಿಯಲ್. ನಿನಗೆ ಕೆಲವರು ಪೆದ್ದಾಗಿ ನಗದ್ ನೋಡಿ ತುಂಬಾ ಅಭ್ಯಾಸ ಆಗ್ಬಿಟ್ಟಿದೆ ಅನ್ಸುತ್ತೆ ಅಲ್ವಾ? ನನ್ನ ಆಫೀಸ್ನಲ್ಲಿ ಜಾನ್ವಿಗೆ ಏನಾದರೂ ಹೇಳಿದ್ಯಾ? ಯಾರದು? ನಿನ್ನ ಆಫೀಸಿಗೆ ಬಂದಾಗ ಇದ್ಲಲ್ಲ, ಅವಳ ಹತ್ರ ನನ್ಗೇನ್ ಮಾತು? ಶ್ರೀ, ಬಾ ನನ್ ಜೊತೆ ಹೋಗೋಣ. ಎಲ್ಲಿಗೆ?